ಜ್ಯೋತಿ ಬಂಟ್ವಾಳ್ ಹುಟ್ಟಿದ್ದು ದಾವಣಗೆರೆಯಲ್ಲಿ, ಬೆಳೆದಿದ್ದು ಪುತ್ತೂರು ಹಾಗೂ ಬೆಂಗಳೂರಿನಲ್ಲಿ. ಶ್ರೀಮತಿ ಸರಸ್ವತಿಬಾಯಿ ಹಾಗೂ ಶ್ರೀ ನರಸಿಂಗರಾವ್ ದಂಪತಿಗಳ 7 ಮಕ್ಕಳಲ್ಲಿ ಕೊನೆಯ ಹಾಗೂ ಮುದ್ದಿನ ಮಗಳೇ ನಮ್ಮ ಈ ಜ್ಯೋತಿ. ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ವಿವಿಪುರಂನ ಸರಸ್ವತಿ ವಿದ್ಯಾಮಂದಿರದಲ್ಲಿ ಹಾಗೂ ಕಾಲೇಜ್ ವ್ಯಾಸಂಗವನ್ನ ಆಚಾರ್ಯ ಪಾಠಶಾಲೆಯಲ್ಲಿ ಮಾಡಿದ್ದಾರೆ. ತಮ್ಮ 2ನೇ ವಯಸ್ಸಿಗೆ ತಂದೆಯವರನ್ನು ಕಳೆದುಕೊಂಡ ಜ್ಯೋತಿಯವರಿಗೆ ತಾಯಿಯೇ ದೊಡ್ಡ ಶಕ್ತಿಯಾಗಿ, ಸ್ಫೂರ್ತಿಯಾಗಿ, ಮಾದರಿಯಾಗಿ ಬೆಳೆಸಿದ ಕಥೆಯೇ ತುಂಬಾ ರೋಚಕ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಅಮೃತಘಳಿಗೆ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಪ್ರವೇಶಿಸಿ ಸುಮಾರು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. 2001ರಲ್ಲಿ ಶ್ರೀ ಗುರುಚರಣ್ ಆರ್ ಹರಿಟೆ ಅವರನ್ನು ವಿವಾಹವಾಗಿ ಇವರಿಗೆ ಹಿಮಾ ಎಂಬ ಮಗಳು ಕೂಡ ಇದ್ದಾರೆ. ಹಸಿವು, ನೋವು, ಬಡತನ, ಸವಾಲುಗಳ ಅಲೆಯನ್ನು ಎದುರಿಸುತ್ತಾ, ಕಷ್ಟ ಕಾರ್ಪಣ್ಯಗಳ ಜೊತೆ ಪಯಣಿಸುತ್ತಾ, ಸಾಧನೆ ಒಂದೇ ನನ್ನ ಗುರಿ ಎಂದು ಹಂಬಲಿಸುತ್ತಾ ಜ್ಯೋತಿಯವರು ಬದುಕನ್ನು ಕಟ್ಟಿಕೊಂಡಿರುವ ರೀತಿ ನಿಜಕ್ಕೂ ಸಾಕಷ್ಟು ಜನರಿಗೆ ಕೊಡುವುದು ಸ್ಫೂರ್ತಿ. ಬನ್ನಿ, ಶ್ರೀಮತಿ ಜ್ಯೋತಿಯವರನ್ನ ಸ್ವಾಗತಿಸೋಣ, ಅವರ 101 ನೆನಪುಗಳನ್ನ ಕೇಳೋಣ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ 101 ನೆನಪು ಹೊಸ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅತಿಥಿನ ಕರ್ಕೊಂಡ್ಬಂದು ನನಗೆ ತುಂಬ ಆಸೆ ಇವ್ರನ್ನ ಸಂದರ್ಶನ ಮಾಡಬೇಕು ಅಂತ. ಅಫ್ಕೋರ್ಸ್ 1-2 ಮಾಧ್ಯಮದಲ್ಲಿ ಅವರ ಸಂದರ್ಶನ ಇದೆ. ಆ ಸಂದರ್ಶನ ನೋಡಿದಾಗ ನನಗೆ ಅನಿಸಿದ್ದ ಕೆಲವು ಪ್ರಶ್ನೆಗಳು, ಅಥವಾ ಇನ್ನೂ ಅಯ್ಯೋ ಇವ್ರ ಹತ್ರ ಇಷ್ಟು ಇದೆಯಲ್ಲ ವಿಚಾರಗಳು, ನಾವು ಇನ್ನೂ ಸಾಕಷ್ಟು ಕೆದಕಬೇಕಲ್ಲ ಅಂತ ಅನ್ನಿಸ್ತು. ಈ ನಿಟ್ಟಿನಲ್ಲಿ ನನಗೆ ಸಹಾಯ ಮಾಡಿದ್ದು ನಮ್ಮ ಗುರುದತ್ ಸರ್, ಮೈನಮ್ಮ ಅವ್ರ ಮಗ. ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ನಾನು ಹೀಗೆ ಮೇಡಮ್ ವಿಷಯ ರೆಫರೆನ್ಸ್ ಬಂತು. ಇವ್ರು ಯಾರು ಅನ್ನೋದು ಗೊತ್ತಾಗಿದೆ, ನನ್ನ ಮಗಳು ವಾಯ್ಸ್ ಓವರ್ ನಿಮ್ಗೆ ಆಲ್ರೆಡಿ ಈಗ. ಆಗ ಗುರು ಸರ್ ನನಗೆ ನಂಬರ್ ಕೊಟ್ಟರು. ಮ್ಯಾಮ್ ಹತ್ರ ಮಾತಾಡಿದೆ, ಪ್ರೀತಿಯಿಂದ ಬರಮಾಡಿಕೊಂಡು. ಅವ್ರ ಫಸ್ಟ್ ಪ್ರಶ್ನೆನೇ ಆಗಿತ್ತು, ನನಗೆ ಎಲ್ಲ ವಿಷಯ ಗೊತ್ತಿದೆ, ನಾನು ಏನು ಹೇಳಲಿ ಅಂತ. ಅಮ್ಮ ನೀವು ಕೊಡಿ ಅವಕಾಶ, ನನಗೊಂದು ಅವಕಾಶ ಮಾಡಿಕೊಟ್ಟು, ನನಗೆ ಆಸೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ. ಸೊ ಇಮಿಡಿಯೇಟಾಗಿ ಪಾಪ ಒಪ್ಕೊಂಡು ಪ್ರೀತಿಯಿಂದ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಗುರು ಸರ್ಗೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ಅತಿಥಿಗಳನ್ನ, ಬಣ್ಣದ ಲೋಕವನ್ನು, ಚಿತ್ರರಂಗವನ್ನು, ಕಿರುತೆರೆಯನ್ನು ಕಟ್ಟಿಕೊಟ್ಟ ಈ ರೀತಿಯಾದ ಹಿರಿಯ ಕಲಾವಿದರು, ದಿಗ್ಗಜ ಕಲಾವಿದರನ್ನ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಜ್ಯೋತಿ ಮೇಡಮ್ ಅವರು, ಜ್ಯೋತಿ ಬಂಟ್ವಾಳ್ ಅವರು. ಅಮ್ಮ ನಮಸ್ಕಾರ. ನಮಸ್ತೆ ರಘುರಾಮ್ ಅವರೇ. ಅಮ್ಮ ಹೇಗಿದ್ದೀರಾ? ಫೈನ್. ನೀವು ಸೂಪರ್ ಅಮ್ಮ. ನೀವು ಅವತ್ತು ನಾನು ಯಾವಾಗ ನೋಡಿದ್ರೋ ಅದೇ ಥರ ಇದ್ರೆ, ಅಂದರೆ ಒಂದು ಮೆಚ್ಯೂರಿಟಿ ಇದೆ ಅಷ್ಟೇ. ಸೊ ನೈಸ್ ಟು ಸಿ ಯು ಆ್ಯಂಡ್ ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಎಸ್ ಮಾ. ಅಂದರೆ ನನಗೆ ನಿಮ್ಮ ಕತೆ ಅಂತ ಬಂದಾಗ ತುಂಬ ಆಯಾಮಗಳಿದೆ ನಿಮ್ಮ ಕಥೆಯಲ್ಲಿ. ಅಂದರೆ ಒಂದು ಹೆಣ್ಣು ಮಗಳಾಗಿ 4 ಜನ ಯಾರು ನೋಡ್ತಾರೆ ನಿಮ್ಮ ಕತೆ ಕೇಳಿ ಅವ್ರಿಗೆ ನಿಜವಾಗ್ಲೂ ಒಂದು ಹೆಣ್ಣು ಮನಸ್ಸು ಪಟ್ಟರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಮದು. ನನಗೆ ತುಂಬ ಕಾಡ್ತು ನಿಮ್ಮ ಕತೆ. ನಿಮ್ಮ 2 ವರ್ಷದ ಮಗುವಿಂದ ಸ್ಟಾರ್ಟ್ ಮಾಡಬೇಕು ಜರ್ನಿ. ಅದಕ್ಕೂ ಮುಂಚೆ ಇನ್ನೂ ಈ ರಿವೈಂಡ್ ಮಾಡ್ಕೊಂಡು ಹೋಗ್ಬೇಕು ನಾನು. ಅಂದರೆ ನಿಮ್ಮದೊಂದು ಬ್ಯೂಟಿಫುಲ್ ಫ್ಯಾಮ್ಲಿ. ನೀವು ಅಪ್ಪ ಅಮ್ಮ, ನಿಮ್ಮ ಬ್ರದರು ಸಿಸ್ಟರ್ಸು. ಹೇಳಿಮ್ಮ, ತಂದೆ ಏನು LICನಲ್ಲಿದ್ದರು ಅಂತ ಕೇಳ್ಪಟ್ಟಿದ್ದೆ. ತಂದೆಯವ್ರ ಹೆಸರೇನಮ್ಮ? ನರಸಿಂಗರಾವ್ ಅಂತ. ತಾಯಿಯವ್ರ ಹೆಸರು? ಸರಸ್ವತಿಬಾಯಿ. ಓಕೆ. ನರಸಿಂಗರಾವ್ ಅವ್ರು ಮೂಲತಃ ಯಾವ ಊರಿನವರು? ಬಂಟ್ವಾಳ. ಸೊ ನನ್ನ ಹೆಸರು ಜ್ಯೋತಿ ಬಂಟ್ವಾಳ್. ಓಕೆ. ಅಮ್ಮ ಕಾರ್ಕಳ. ಎಲ್ಲ ಅಲ್ಲೇ ಸೌತ್ ಕೆನರಾನೇ. ಓಕೆ. ಹೇಗಿದ್ರಂತೆ ಅಂದರೆ ನೀವು ಹುಟ್ಟೋಕ್ಕೆ ಮುಂಚೆ ಅಪ್ಪ ಅಮ್ಮ ಹಾಗೂ ನಿಮ್ಮ ಅಕ್ಕಂದರು ಅಣ್ಣಂದ್ರ ಜೊತೆ ಜೀವನ ಅವಾಗ ಹೇಗಿತ್ತಂತೆ? ತಂದೆ ಹೇಗಿರೋರಂದಪ್ಪ? ಅಪ್ಪ ಒಳ್ಳೆ ಒಂದು ವ್ಯಕ್ತಿ. ಅವರಿಗೆ ಫ್ಯಾಮಿಲಿ ಬಾಂಡೇಜ್ ಜಾಸ್ತಿ ಇತ್ತು. ಅವರ ತಂಗಿ, ಅವ್ರ ತಮ್ಮ, ಅವ್ರನ್ನ ಎಲ್ಲ ಜೊತೆನಲ್ಲಿ ಇಟ್ಕೊಂಡು, ಅವರಮ್ಮ, ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇಟ್ಕೊಂಡು ಕೂಡು ಸಂಸಾರ ಜೊತೆನಲ್ಲಿ ಇಟ್ಕೊಂಡು ಅವ್ರು ಎಲ್ರೂ ನೋಡಿಕೊಂಡು ಎಲ್ರಿಗೂ ಒಂದು ದಡ ಸೇರಿಸಿದ ವ್ಯಕ್ತಿ. ತುಂಬ ಒಂಥರ ಹಂಬಲ್, ಎಲ್ರಿಗೂ ಒಂದೇ ರೀತಿ ನೋಡ್ಕೊತಾ ಇದ್ರಂತೆ. ಹೆಂಗರಳು ತುಂಬ ಪ್ರೀತಿ ಮಾಡ್ತಿದ್ರಂತೆ ಅವ್ರ ಫ್ಯಾಮಿಲಿಗೆ, ಅಂದರೆ ಅವರ ತಂಗಿ ತಮ್ಮಂದರಿಗೆಲ್ಲರಿಗೂ. ಸೊ ತುಂಬ ಒಳ್ಳೆ ವ್ಯಕ್ತಿ ಆಗಿದ್ರಂತೆ. ನನಗೆ ಆ ಒಂದು ಆಪರ್ಚುನಿಟಿ ದೇವರು ಕಳೆದೋಯ್ತು ನನಗೆ. ಅದು ಸಿಗಲಿಲ್ಲ. ನಮ್ಮ ಅಪ್ಪನ ಜಾಸ್ತಿ ದಿವಸ ನೋಡಲಿಲ್ಲ ನಾನು. ನಂಗೆ 2 ವರ್ಷ ಅಷ್ಟೇ. ಎಷ್ಟು ಖುಷಿ ಇದ್ರಂತೆ ಅಪ್ಪ? ಅವರಿಗೆ ಇನ್ನೊಂದು ಗಂಡು ಮಗು ಆಗಬೇಕು ಅನ್ನೋ ಆಸೆ ಇತ್ತಂತೆ. ಓಕೆ.
ನಮ್ಮಣ್ಣ ಎರಡನೇವನು, ಫಸ್ಟ್ ನಮ್ಮ ಅಕ್ಕ, ಆಮೇಲೆ ಎರಡನೇವಳು ನಮ್ಮಣ್ಣ, ಅದಾದಮೇಲೆ ಎಲ್ಲ ಹೆಣ್ಮಕ್ಳೇನೆ. ಕೊನೆಯದಾದ್ರೂ ಗಂಡು ಮಗು ಆಗಬೇಕು ಅಂತ ಇತ್ತಂತೆ. ಸೊ ಗಂಡು ಮಗು ಆಗಿಲ್ಲ ಅನ್ನೋದೊಂದು ಬೇಜಾರು ಇರಬಹುದು, ಆದರೆ ಗಂಡು ಮಗು ಥರ ಬೆಳೀಲಿ ಅನ್ನೋ ಒಂದು ಆಶೀರ್ವಾದ ನನಗೆ ಸಿಕ್ತೇನೋ. ಸೊ ಗಂಡು ಮಗು ಥರ ಬೆಳೆದೆ ನಾನು. ವಂಡರ್ಫುಲ್. ಆ್ಯಂಡ್ ನೀವು ಒಟ್ಟು 7 ಜನ ಮಕ್ಕಳಲ್ಲ? ಹೌದು. ಅಂದರೆ 6 ಗಂಡೊಂದು ಹೆಣ್ಣಾರು ಅಂತ ಒಂದು ಪಿಕ್ಚರ್ ಬಂದಿತ್ತಲ್ಲ, ಆ ಥರ. ಎಸ್ ಮಾ. ನೀವು ಹುಟ್ಟಿದ್ದು ದಾವಣಗೆರೆ ಅಲ್ಲ? ದಾವಣಗೆರೆ. ಓಕೆ. ಅಂದರೆ ನೋಡಿ, ನಿಮಗೆ ಈ ಕಡೆ ಉತ್ತರ ಕರ್ನಾಟಕದ ಒಂದು ನಂಟು ಇದೆ, ಸೌತ್ ಕನ್ನಡ ನಂಟು ಇದೆ ನಿಮಗೆ. ನೈಸ್. ಆ ಥರ ಅಪರೂಪ ಆ ಥರ ಇರೋದು. ಅಂದರೆ ತಂದೆಯವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಪುತ್ತೂರಿಗೆ. ಹೌದು. ಆ ಟೈಮ್ನಲ್ಲಿ ನೀವು ಅರ್ಧ ಶಿಫ್ಟ್ ಆದಾಗ ಒಂದು ದೊಡ್ಡ ಟ್ರ್ಯಾಜಿಡಿ ನಿಮ್ಮ ಕುಟುಂಬದಲ್ಲಿ ಆಗುತ್ತೆ. ಹೌದು. ಹೆಂಗಮ್ಮ, ಏನಾಗಿದೆ? ಅದಕ್ಕೆ ಮುಂಚೆ ಅವ್ರ ತಂದೆಯವ್ರಿಗೆ ಹೆಲ್ತ್ ಚಾಲೆಂಜಸ್ ಇತ್ತಾ? ಅವ್ರಿಗೆ ಸ್ವಲ್ಪ ನ್ಯೂರೋ ಪ್ರಾಬ್ಲಮ್ ಇತ್ತಂತೆ ಮೊದಲಿಂದನೂ. ಸೊ ನಮ್ಮಮ್ಮ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ರಂತೆ. ಅದು ನ್ಯೂರೋ ಪ್ರಾಬ್ಲಮ್ಮು. ಬಟ್ ಹಾರ್ಟದ್ದು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಅವ್ರ ಕೆಲಸದಿಂದ ಅವಾಗೆಲ್ಲ ಸೈಕಲ್ ಅಲ್ವಾ ಯೂಸ್ ಮಾಡ್ತಾ ಇದ್ದಿದ್ದು ಆ ಕಾಲದಲ್ಲಿ. ಸೊ ಸೈಕಲಲ್ಲಿ ಅವ್ರು ಬರಬೇಕಾದ್ರೆ ರೋಡಲ್ಲೇ ಬಿದ್ದುಬಿಟ್ರಂತೆ. ಸೈಕಲ್ಲಿಂದ ರೋಡಲ್ಲೇ ಬಿದ್ದುಬಿಟ್ರಂತೆ. ಆಮೇಲೆ ಯಾರೋ ನೋಡಿದವ್ರು ಕರ್ಕೊಂಬಂದು ಮನೆಗೆ ಬಂದು ಇದು ಮಾಡಿದಾಗ ತೀರ್ಕೊಂಡ್ರು ಅಂತ ಕೇಳ್ಪಟ್ಟೆ. ಮೋಸ್ಟ್ಲಿ ಪ್ರಾಬಬ್ಲಿ ಮ್ಯಾಸಿವ್ ಅಟ್ಯಾಕ್ ಆಗೋಗಿದೆ. ಹಾಂ, ಇರ್ಬೋದು. ಓಕೆ. ಅಂದರೆ ಈ ಕಡೆ ಎಂಥ ನಿಮ್ಮ ತಾಯಿಯವ್ರದ್ದು ದೊಡ್ಡ ವ್ಯಕ್ತಿತ್ವ. ಹೌದು ಹೌದು. ನಿಜವಾಗ್ಲೂ ನಮ್ಮಮ್ಮನಿಗೆ ನಾನು ಗ್ರೇಟ್ ಅಂತೀನಿ. ಯಾಕಂದರೆ ಏನೂ ಕಲಿದೇ ಇರೋ ಒಂದು ಹೆಂಗಸು 6-7 ಜನ ಮಕ್ಕಳನ್ನ ಇಟ್ಕೊಂಡು ಈ ಕಡೆ ಗಂಡ ಹೋದ ಅಂದಾಗ ಅವ್ರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಬೇಕಾಗತ್ತೆ ನಾವು. ಒಂದು ಮನೆಯಲ್ಲಿ ಒಂದು ಗಂಡಸು ಅನ್ನೋದೊಂದು ಬೇಕು. ಸೊ ಅವರಿಲ್ಲ, ಮಂತ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗತ್ತೆ. ಅದು ಏನೋ ಆವಾಗ ಪೆನ್ಷನ್ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಪೆನ್ಷನ್ ಇರಲಿಲ್ಲ ಅನಿಸುತ್ತೆ LICನಲ್ಲಿ. ಲಮ್ಸಮ್ ಅಮೌಂಟು ಅವರು ಇನ್ಶೂರೆನ್ಸ್ ಏನು ಮಾಡಿದ್ರು ಅದ್ರದ್ದು ಏನೋ ಲಮ್ಸಮ್ ಅಮೌಂಟ್ ಬಂದಿದೆ ಅಷ್ಟೇ ಹೊರತಾಗಿ ಗಿನ್ಷನ್ ಏನೂ ಇರಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಆ ಒಂದು ಸಣ್ಣ ಅಮೌಂಟ್ ಇಟ್ಕೊಂಡು ನಮ್ಮನ್ನು ಒಂದು ದಡ ಸೇರೋ ತನಕನೂ ಜೀವ ಕೈಯಲ್ಲಿ ಇಟ್ಕೊಂಡು ನಮ್ಮನ್ನು ಸಾಕಿ ಬೆಳೆಸಿದ್ರು. ದೊಡ್ಡ ಸಂಸಾರಮ್ಮ. ದೊಡ್ಡ ಸಂಸಾರ. 6 ಜನ ಹೆಣ್ಮಕ್ಳು. ಹೌದು. ದೊಡ್ಡ ಜವಾಬ್ದಾರಿ. ಹೌದು. ಗಂಡು ಮಗ ಅದು ಜವಾಬ್ದಾರಿನೇನೆ, ಅದನ್ನ ನಾವೇನು ತೆಗೆದು ಹಾಕೋಂಗಿಲ್ಲ. ಬಟ್ ಆದರೆ ಹೆಣ್ಮಕ್ಳು ಅಂದಾಗ ಸ್ವಲ್ಪ ಮಡ್ಲಲ್ಲಿ ಕೆಂಡ ಇಟ್ಕೊಂಡಂಗೆ. ಹೌದು ಹೌದು. ಅದಕ್ಕೆ ನಮಗೆ ಅವರು ಏನು ಹೇಳ್ತಾ ಇದ್ರು ಅಂದರೆ ಗಂಡು ಮಕ್ಳ ಹತ್ರ ಜಾಸ್ತಿ ಮಾತಾಡಬೇಡಿ, ಗಂಡು ಮಕ್ಕಳು ಸಹವಾಸ ಮಾಡಬೇಡಿ ಅಂತ ಹೇಳಿದ್ರಿಂದ ನನ್ನ ತಲೆಯಲ್ಲಿ, ಪರ್ಟಿಕ್ಯುಲರ್ಲಿ ನನ್ನ ತಲೆಯಲ್ಲಿ ಗಂಡಸ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ನನಗೆ. ಸೊ ಯಾವುದೇ ಹುಡುಗರು ಫ್ರೆಂಡ್ಶಿಪ್ ಆಗಲಿ, ಯಾರ ಹತ್ರ ಆದರೂ ಮಾತಾಡೋದಾಗಲಿ, ಈಗ ನಾನು ಬಿಗಿನಿಂಗ್ ಸ್ಟೇಜಲ್ಲಿ ನಮ್ಮ ಇಂಡಸ್ಟ್ರಿನಲ್ಲೇ ಆಗಲಿ ಯಾರಾದರೂ ನನ್ನನ್ನು ಕಂಡ್ರೆ ಹೆದರ್ಕೋತಾ ಇದ್ರು ಮಾತಾಡ್ಸೋಕ್ಕೆ. ಆಮೇಲೆ ಕೆಲವರು ಮದುವೆ ಆದಮೇಲೆ ಹೇಳ್ತಿದ್ರು ನಾನು ನಿನ್ಗೆ ಪ್ರಪೋಸ್ ಮಾಡಬೇಕು ಅಂತಿದ್ದೆ ಅಂತ ಆಮೇಲೆ ಹೇಳೋರು ಹೊರತಾಗಿ ಬಿಗಿನಿಂಗಲ್ಲೇ ಅವ್ರು ಹೇಳಿಲ್ಲ. ಅಂದರೆ ಫಸ್ಟಿಂದನೂ ನೀವು ಒಂದು ಡಿಸ್ಟೆನ್ಸ್ ಇಟ್ಟೇ ಇಟ್ಟಿದ್ದೀರಿ. ಹೌದು. ಗ್ರೇಟ್ ಗ್ರೇಟ್. ಅಂದರೆ ಆ ಇಂಪ್ಯಾಕ್ಟ್ ನಿಮ್ಮ ಚೈಲ್ಡ್ಹುಡ್ ಇಂಪ್ಯಾಕ್ಟ್. ಅಂದರೆ ನಮ್ಮಮ್ಮನಿಗೆ ಭಯ ಇತ್ತಲ್ವ, ಯಾವುದಾದ್ರೂ ಹುಡುಗರು ಹಿಂದೆ ಬಿದ್ದು ಅಥವಾ ಏನಾದರೂ ಮಾಡಿ ಅವಾಗೆಲ್ಲ ಒಂದು ಜಾತಿದೊಂದು ಇದಿತ್ತಲ್ವಾ. ಹೌದು. ಜಾತಿ ಬಿಟ್ಟು ಹೋಗಬಾರ್ದು ಹಾಗೆ ಹಿಂಗೆ ಅಂತ. ಯಾರೋ ಒಬ್ಬ ಪ್ರಪೋಸ್ ಮಾಡ್ದ, ಯಾರನ್ನ ಕಟ್ಕೊಂಡು ಹೋದ್ರು ಮಾಡಿದ್ರು ಅಂತ ಆಗೋದು ಬೇಡ ಅನ್ನೋ ಒಂದು ಇದರಿಂದ ಆ ಥರ ಮಾಡಿದ್ರೋ ಏನೋ ಗೊತ್ತಿಲ್ಲ. ಕೇಳಬೇಕು ಅಂತಿರೋದು ಅಫ್ಕೋರ್ಸ್ ನಿಮ್ಮ ಸಿನಿಮಾದ ಪ್ರಾಣ ಅದೆಲ್ಲ ಕೇಳ್ತೀನಿ. ಆದರೆ ನಂಗೆ ನಿಮ್ಮ ತಾಯಿ ಒಂದು ದೊಡ್ಡ ವ್ಯಕ್ತಿ ಥರ ಕಾಣಿಸ್ಬಿಟ್ರು. ಹೌದು. ಯಾಕೆಂದರೆ ಈ 6 ಜನ ಹೆಣ್ಮಕ್ಳು 7 ಜನ ಒಬ್ಬ ಗಂಡು ಮಗನ ಇಟ್ಕೊಂಡು ಏನೂ ಗೊತ್ತಿಲ್ಲದೆ ಇರೋ ಒಂದು ಹೆಣ್ಮಗಳು ಜೀವನ ಕಟ್ಕೊಂಡ್ರಲ್ಲ ನೀವು ತಂದೆ ಹೋದ್ಮೇಲೆ. ಅದ್ರ ಬಗ್ಗೆ ಹೇಳಿ. ಒಂದು 4 ಜನ ನೋಡೋರಿಗೆ ಅದು ಖಂಡಿತ ಒಂದು ಇನ್ಸ್ಪೈರ್ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ನಾನು, ಪಾಪ ನೀವೆಲ್ಲ ಈ ಮಂಗಳೂರು ಬೀಡಿ ಪಟ್ಟಣ ಕಟ್ತಾ ಇದ್ರು. ಹೌದು ಹೌದು ಹೌದು. ಇವಾಗ ಇದಕ್ಕೆ ಮುಂಚೆ ನೀವು ಹೇಳಿದ್ರಿ, ಅಂದರೆ ನಿಮ್ಮ ತಂದೆಯವರು ಎಲ್ಲ ಅವ್ರ ಕಡೆಯವ್ರಿಗೆ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ವಾಟ್ ಎವರ್ ಅವ್ರ ಫ್ಯಾಮಿಲಿ ಕಡೆಯವ್ರಿಗೆ ಯಾರು ಬಂದ್ರ ಸಪೋರ್ಟ್ಗೆ? ಇಲ್ಲ, ಯಾರೂ ಬರಲಿಲ್ಲ. ಪ್ಲಸ್ ನಮ್ಮಮ್ಮ ಅವರ ಯಾರೋ ಸಿಸ್ಟರ್ಗೋ ಯಾರಿಗೋ ನಮ್ಮಪ್ಪ ಇದ್ದಿದ್ದ ಟೈಮಲ್ಲಿ ಅಥವಾ ನಮ್ಮ ಮಾವನಿಗೋ ಏನೋ ದುಡ್ಡು ಕೊಟ್ಟಿದ್ರಂತೆ. ನಮ್ಮಪ್ಪ ಇದ್ದಿದ್ದ ಟೈಮಲ್ಲಿ ದುಡ್ಡು ನಮ್ಮಪ್ಪನ ಮುಖಾಂತರ ಕೊಡಿಸಿದ್ರಂತೆ. ತಗೊಳ್ಳಿ, ಅವರಿಗೇನೋ ದುಡ್ಡಿನ ಅರ್ಜೆಂಟ್ ಇದೆ ಅಂತ ಕೊಡಿಸಿದ್ರಂತೆ. ನಮ್ಮಪ್ಪ ಹೋದ್ಮೇಲೆ ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ಅಂದರೆ ಈ ಥರ ದುಡ್ಡು ಕೊಡಿಸಿದ್ನಲ್ಲ, ಈಗ ಈ ಥರ ಆಗಿದೆಯಲ್ಲ ನಿಮಗೆ ಗೊತ್ತು, ಸೊ ಒಂಚೂರು ಆದರೆ ಕೊಟ್ಬಿಡಿ ಅಂತ ಕೇಳಿದ್ರೆ, ನಾನು ಇಸ್ಕೊಂಡಿದ್ದು ಅವನ ಹತ್ರ, ನಾನು ಅವನಿಗೆ ಕೊಡ್ತೀನಿ, ನಿನ್ಗೇನು ಕೊಡೋದು ಅಂದ್ರಂತೆ. ಹೋದ್ಮೇಲೆ ಅಂದರೆ ಅವ್ರು ಅಲ್ಲಿ ಹೋಗಿ ಕೊಡೋಕ್ಕಾಗತ್ತಾ?
ಸೊ ನಮ್ಮಪ್ಪ ಹೋದ ತಕ್ಷಣ ನಮ್ಮ ಕುಟುಂಬ ಅಂದರೆ ಜಾಸ್ತಿ ಜನ ಮಕ್ಕಳಿದ್ದೀವಿ, ಇವ್ರ ಜವಾಬ್ದಾರಿ ಎಲ್ಲ ಎಲ್ಲಿ ನಮ್ಮ ತಲೆ ಮೇಲೆ ಬೀಳುತ್ತೋ ಅಂತ ಎಲ್ಲರೂ ದೂರ ಹೊಟ್ಟೋದ್ರು, ತಪ್ಪಿಸ್ಕೊಳ್ಳೋದ್ರಲ್ಲಿ ಎಲ್ಲರೂ ದೂರ ಹೊಟ್ಟೋದ್ರು. ಸೊ ನಾವು ಪುತ್ತೂರಿನಲ್ಲಿ ಇದ್ದು ಎಷ್ಟೋ ನಾವು ನಮ್ಮಮ್ಮ ಬಿಟ್ಟರೆ ನಮಗೆ ನಾವು ಅಮ್ಮನಿಗೆ ನಾವು ಮಕ್ಕಳು ಬಿಟ್ಟರೆ ಬೇರೆ ಯಾರು ಸಂಬಂಧಿಕರು ಇರಲಿಲ್ಲ. ನಮ್ಮ ದೊಡ್ಡಮ್ಮ ಒಬ್ಬರು ಮಂಗಳೂರಿನಲ್ಲಿದ್ದರು, ಅವ್ರ ಜೊತೆ ಅವ್ರ ಮನೆಗೆ ಹೋಗೋದು ಬರೋದು ಬಿಟ್ಟರೆ ಬೇರೆ ನಮ್ಮ ಮಾವನ ಮನೆಗಾಗಲಿ ಇನ್ಯಾರದೇ ಕಾಂಟ್ಯಾಕ್ಟ್ ಇರಲಿಲ್ಲ. ಯಾರು ಈಗ ನೀವು ಹೆಂಗಿದ್ದೀರ ಅನ್ನೋದು ಕೇಳಿ ಇಲ್ಲ, ಯಾರೂ ಬರಲಿಲ್ಲ. ಹಂಸಲೇಖ ಅವರು ಒಂದು ಹಾಡಲ್ಲಿ ಬರೆದಿದ್ರಮ್ಮ, ಬಂಧು ಬಳಗ ಯಾತಕ್ಕೆ ಬೇಕು, ಬಾಳೆ ಎಲೆಯ ಊಟಕ್ಕೆ ಬೇಕು ಅಂತ. ಅದು ತುಂಬ ಸತ್ಯ ಅನ್ನಿಸ್ಬಿಡುತ್ತೆ. ಕೆಲವೊಂದೊಂದು ಫ್ಯಾಮಿಲಿ ವಿಚಾರದಲ್ಲಿ, ಎಲ್ಲರ ಫ್ಯಾಮಿಲಿನಲ್ಲೂ ಅಲ್ಲ, ಕೆಲವು ಕಡೆ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಬದುಕಿರೋ ಕುಟುಂಬನೂ ಇದೆ. ಆದರೆ ಕೆಲವು ಇವಾಗ ಕೆಲವು ವಿಚಾರ ನಮ್ಮ ಕುಟುಂಬದಲ್ಲೂ ಕೆಲವು ಆ ಥರದ್ದೇ ಆಗಿತ್ತು. ಇವಾಗ ನೀವು ಹೇಳ್ತಿರೋದು ಅದೇ ಥರದ್ದು, ಒಂಥರ ಟಚ್ ಆಗಿಬಿಡುತ್ತೆ ಮನಸ್ಸಿಗೆ ಆ ಥರದ್ದು. ಹೌದು. ಆಮೇಲೆ ಈ ಬೀಡಿ ಕಟ್ಟೋದು ಇದು ಯಾವ ರೀತಿ ಸ್ಟಾರ್ಟ್ ಆಯ್ತು ಇದು ಕೆಲಸ, ಅಂದರೆ ಜೀವನ ನಿರ್ವಹಣೆ? ಅಂದರೆ ಅಲ್ಲಿ ಪುತ್ತೂರಿನಲ್ಲಿ ಏನು ಅಂದರೆ ಆ ಊರಿಂದೇ ಒಂದು ಅದು ವ್ಯವಹಾರ ಥರ, ವ್ಯಾಪಾರ ಥರ, ಲೋಕಲ್ ಬಿಸ್ನೆಸ್ ಥರ. ಅಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ ಎಲ್ಲ ಮನೆಯಲ್ಲೂ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾರ್ಯಾರಿದ್ರು ಅವ್ರಿಗೆಲ್ಲ ಅದೇ ಕೆಲಸನೇ. ಸೊ ಬೇರೆ ಏನೂ ಇಲ್ಲದೆ ಇದ್ದಾಗ ನಮ್ಗದೇನು ಇದು ಅನ್ನಿಸ್ಲಿಲ್ಲ. ಬೇರೆ ಕೆಟ್ಟ ಕೆಲಸ ಮಾಡೋದಕ್ಕಿಂತ ಇದು ಒಳ್ಳೆ ತಾನೆ, ನಮ್ಮದು ಅಂತ ದುಡ್ಕೊಂಡು ತಿನ್ಕೊಂಡು ಮಾಡಿಕೊಂಡು ಇರೋದು, ನಿಯತ್ತಾಗಿ ದುಡಿಯೋದು. ಸೊ ನಮ್ಮಮ್ಮ ನಮ್ಮ ಅಕ್ಕಂದ್ರ ಹತ್ರ ಕೇಳಿದ್ರಂತೆ, ಈ ಥರ ಏನು ಮಾಡೋಣ, ಈ ಥರ ಮಾಡೋಣವಾ ಅಂತ. ಸೊ ಅಷ್ಟೊತ್ತಿಗೆ ನಮ್ಮ ದೊಡ್ಡ ಅಕ್ಕನಿಗೆ ಅವಳು ಲೆಕ್ಚರರ್ ಆಗಿ ಮಂಗಳೂರಿಗೆ ಅಥವಾ ಓದಕ್ಕೋ ಏನೋ ನಮ್ಮ ಮಂಗಳೂರಿನಲ್ಲಿ ನಮ್ಮ ದೊಡ್ಡಮ್ಮನ ಮನೆಯಲ್ಲಿದ್ಲು. ಸೊ ಅವಳಿಗೆ ದುಡ್ಡು ಕಳಿಸ್ಬೇಕು, ಪ್ಲಸ್ ಇಲ್ಲಿ ನಮ್ಮ ಎಲ್ಲ ಮಕ್ಕಳದ್ದು ಫೀಸ್ಗಳು ಅದು ಇದು ಅಂತ ಹೇಳುವಾಗ ನಮ್ಮ ಅಪ್ಪಂದು ಎಷ್ಟೋ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 25,000 ಬಂದಿರಬಹುದೇನೋ, ನನಗೆ ಗೊತ್ತಿರೋ ಮಟ್ಟ ಆ ಕಾಲದಲ್ಲಿ. ಸೊ ಇಷ್ಟು ಜನಕ್ಕೆ ಸಾಕಬೇಕು, ಅವಳಿಗೆ ಫೀಸ್ ಕಳಿಸ್ಬೇಕು, ಎಲ್ಲ ಮಾಡಬೇಕು ಅಂದರೆ ಬೇರೆ ಏನಾದರೂ ಒಂದು ಮಾಡಲೇಬೇಕು, ಬೇರೆ ಏನೂ ಗೊತ್ತಿಲ್ಲ. ಸೊ ಇದೊಂದು ಈಸಿ ಬಿಸ್ನೆಸ್ಸು ಅಂತ ಅಂದ್ಕೊಂಡು ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ರು. ಅದೇನಿಲ್ಲ, ಅದು ಕಟ್ ಬರ್ತಾಯಿತ್ತು, ಅದನ್ನು ಒಂದು ಬಾಕ್ಸ್ ಥರ ಬರ್ತಾಯಿತ್ತು, ಅದರಲ್ಲಿ ಪ್ಯಾಕ್ ಮಾಡೋದು, ಫೈನಲ್ ರ್ಯಾಪ್ ಇದೆಲ್ಲ ಆ ಬಾಕ್ಸ್ನಲ್ಲಿ ಆ ಪ್ಯಾಕಿಂಗಿಗೆ ಅದು ವಾರಕ್ಕೆ ಇಷ್ಟು ಅಂತ ಎಷ್ಟೋ ದುಡ್ಡು ಬರ್ತಾಯಿತ್ತು. ಅದರಲ್ಲಿ ಫಸ್ಟ್ ಕ್ಲಾಸಾಗಿ ಜೀವನ ಮಾಡ್ತಾಯಿದ್ವಿ. ಆಮೇಲೆ ಅದೇ ದುಡ್ಡಿನಲ್ಲಿ ನಮಗೆ ಪ್ರತಿ ಭಾನುವಾರ ನಮಗೆ ಪಿಕ್ಚರ್ ಕರ್ಕೊಂಡು ಹೋಗೋರು, ಐಸ್ ಕ್ರೀಮ್ ಅಂಗಡಿಗೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸೋರು. ನಮ್ಮ ಇನ್ನೊಬ್ಳು ಅಕ್ಕ ಇದ್ಲು, ಅವಳಂತೂ ಸ್ವಲ್ಪ ಅವಳಿಗೆ ಸಿನಿಮಾ ಹುಚ್ಚು ಜಾಸ್ತಿ ಇತ್ತು. ಸೊ ಅವಳಂತೂ ಯಾವಾಗಲೂ ಹೇಳೋಳು, ಭಾನುವಾರ ಬಂತು ಅಂದರೆ ನಮ್ಮಮ್ಮಂಗೆ ನಿದ್ದೆ ಶುರು ಆಗಿಬಿಡುತ್ತೆ ಅಂತ. ನಮ್ಮಮ್ಮ ತಪ್ಪಿಸ್ಕೊಳಕ್ಕೆ ನೋಡೋರು, ಅದೊಂದು ಖರ್ಚಲ್ವಾ, ಇದ್ರೆ ಇರಲಿ ದುಡ್ಡು ಅಂತ ನಮ್ಮಮ್ಮಂದು ಯೋಚನೆ. ಸೊ ಇವಳಿಗೆ ನಾವು ಇಷ್ಟು ದುಡ್ದಿದ್ದೀವಲ್ಲ, ನಮಗೆಲ್ಲ ಫೆಸಿಲಿಟಿ ಕೊಡು ಅಂತ ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಏನಕ್ಕೂ ಕಮ್ಮಿ ಮಾಡ್ದಂಗೆ ನೋಡ್ಕೊಂಡ್ರು, ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಗ್ರೇಟ್ ಅದನ್ನೇ ಹೇಳಿದ್ದು ನಾನು, ಒಂದು ಸಿಂಗಲ್ ಮದರ್ ಆಗಿ ಹಿಂಗೆ ಬೆಳೆಸೋದಿದೆಯಲ್ಲ ಮಕ್ಕಳು. ನಾವೀಗ ಏನೇ ಒಂದು ಮನೆಯಲ್ಲಿ ಕಷ್ಟ ಆಗಲಿ ಅಥವಾ ಏನೋ ಏರುಪೇರುಗಳಾದ್ರೂ ನಮ್ಮ ಅಕ್ಕ ನನಗೆ ಅದೇ ಹೇಳೋದು, ನೋಡೆ ಅಪ್ಪ ಇಲ್ಲದೆ ನಮ್ಮಮ್ಮ ಒಬ್ಬರೇ ನಿಂತು ನಮ್ಮನ್ನೆಲ್ಲ ಇಷ್ಟು ಸಾಕಿದ್ದಾರೆ ಅಂದರೆ ನಮಗೀಗ ಇಷ್ಟೆಲ್ಲ ಇದ್ದು ನಾವು ಕಷ್ಟ ಅನ್ನೋದು ಅದು ತಪ್ಪಾಗುತ್ತೆ. ಅವ್ರು ನೆನೆಸ್ಕೋ, ಪ್ರತಿಯೊಂದಕ್ಕೂ ಅವ್ರು ನೆನೆಸ್ಕೋ, ಸುಮ್ಮನಾಗು ಅಷ್ಟೇ. ವಂಡರ್ಫುಲ್ ಮಾ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನಿಮ್ಮ ಎಲ್ಲೋ ಬ್ರದರ್ಗೆ ಅಲ್ಲಿ ಕೆಲಸ ಆಗಿತ್ತಂತೆ, ಅಣ್ಣನಿಗೆ? ಹೌದು, ಅಣ್ಣನ ಕೆಲಸ ಆಗಿ ಅಣ್ಣ ಅಲ್ಲಿ ಒಳ್ಳೆ, ಹೌದು, ವಿಲೇಜ್ ಅಕೌಂಟೆಂಟ್ ಕೆಲಸ ಸಿಕ್ತು ಅವನಿಗೆ. ಬಟ್ ಅದನ್ನ ಬಿಟ್ಬಿಟ್ರಂತಲ್ಲ ಅಣ್ಣ? ಅದೇ, ಅದು ನಮ್ಮ ದೊಡ್ಡಕ್ಕ ಒಬ್ಬರು ಏನು ಮಾಡಿದ್ರು, ಅವಳಿಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಸೊ ಅವಳು ಬೆಂಗಳೂರಿಗೆ ಬಂದಳು. ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಒಂದು ರೂಮ್ ಮಾಡ್ಕೊಂಡು ಇದ್ಲು, ಇನ್ನೊಬ್ಳು ಅಕ್ಕನ್ನ ಕರೆಸ್ಕೊಂಡು ಅವಳು ಇಬ್ಬರು ರೂಮ್ ಮಾಡ್ಕೊಂಡು ಇಲ್ಲಿ ಇದ್ದರು. ಅವರಿಗೆ ಬೇಯಿಸ್ಕೊಂಡು ತಿನ್ನೋದಾಗಲಿ ಪ್ರತಿಯೊಂದೂ ಕಷ್ಟ ಆಗ್ತಾಯಿತ್ತು, ಒಂದೇ ರೂಮು. ಪ್ಲಸ್ ನಾವಲ್ಲಿ ಎಲ್ಲೋ ಇರ್ತೀವಿ, ಅಮ್ಮನ ನೋಡಬೇಕು ಬರಬೇಕು ಅಂದರೆ ಹೋಗೋದು ಬರೋದು ಎಲ್ಲ ಖರ್ಚು, ಪ್ಲಸ್ ನಮ್ಮನ್ನೆಲ್ಲ ಒಂದು ಜವಾಬ್ದಾರಿಯಾಗಿ ನೋಡ್ಕೋಬೇಕು ಅಂತ ಅವಳು ಮನಸ್ಸಿನಿಂದ ಎಲ್ಲರೂ ಇಲ್ಲಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡೋಣ ಅಂತ. ಅವಾಗೆಲ್ಲ ನಮಗೇನು, ಬೆಂಗಳೂರಿಗೆ ಹೋಗ್ತೀವಿ, ಮಜಾ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂತ ಖುಷಿಯಾಗಿ ಎಲ್ಲರೂ ಒಪ್ಕೊಂಡ್ವಿ. ಆಯಿತು ಅಂತ ನಮ್ಮನ್ನು ಶಿಫ್ಟ್ ಮಾಡಿಕೊಂಡ್ರು. ಒಂದು 5 ವರ್ಷನಮ್ಮ? ಯಾರಿಗೆ? ನಿಮಗೆ? ಇಲ್ಲ, ನನಗೆ 5ನೇ ಕ್ಲಾಸ್ ಇದ್ದೆ ನಾನು, 4th ಸ್ಟ್ಯಾಂಡರ್ಡ್, 5ನೇ ಕ್ಲಾಸಿಗೆ ಇಲ್ಲಿ ಜಾಯ್ನ್ ಆದೆ ನಾನು. ಸೊ ಅಷ್ಟೊತ್ತಿಗೆ ನಮ್ಮಣ್ಣನಿಗೆ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಕೆಲಸ ಸಿಕ್ತು ಕುಂದಾಪುರದಲ್ಲಿ. ಸೊ ಅವಳೇನು ಹೇಳಿದ್ಲು, ನೀನು, ಅವನು ತುಂಬ ಸಣ್ಣಕ್ಕಿದ್ದ, ವೀಕ್.
ಏನು ಅಣ್ಣವ್ರ ಹೆಸರು? ಪ್ರಸಾದ್ ರಾವ್ ಅಂತ, Okay. ಕಾಮಾಕ್ಷಿ ಪ್ರಸಾದ್ ರಾವ್ ಅಂತ. ಅವನು ತುಂಬ ಸಣ್ಣ ಇದ್ದ. ನಮ್ಮಮ್ಮನಿಗೆ ಅವನದೇ ಒಂದು ಚಿಂತೆ, ಇಷ್ಟು ಸಣ್ಣಕ್ಕಿದ್ಯಾ, ವೀಕ್ ಇದೆಯಾ, ಚೆನ್ನಾಗಿ ಮಾಡು ಅಂತ. ನಮ್ಮೆಲ್ರಿಗಿಂತ ಗಂಡ್ಮಗು ಅಂದರೆ ಸ್ವಲ್ಪ ಅಕ್ಕರೆ ವಿಶೇಷ ಅಲ್ವಾ. ಸೊ ಹಾಗಾಗಿ ಅವನ ಬಗ್ಗೆನೇ ಚಿಂತೆ ಮಾಡ್ತಾಯಿದ್ರು. ಅದು ಅಲ್ಲದೆ ಇವಳು ಹೇಳಿದ್ಲು, ಅಲ್ಲಿ ಬೆಂಗಳೂರಿನಲ್ಲಿ ಏನು ಕೆಲಸ ಸಿಗುತ್ತೆ, ಸೊ ನೀವೆಲ್ಲ ಬಂದುಬಿಡಿ ಅಂತ ಹೇಳಿ. ಅವನಿಗೂ ಆವಾಗ ಅದು ಅಷ್ಟೊಂದು ಒಳ್ಳೆ ಕೆಲಸ, ಅದು ಬಿಡಬಾರ್ದು ಅಂತ ಅವನಿಗೂ ಅನ್ನಿಸ್ಲಿಲ್ಲ. ಅಕ್ಕ ಹೇಳಿದ್ಲಲ್ಲ ಅಂತ ಅವನು ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟ. ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿಗೆ ಬಂದ್ರಿ? NR ಕಾಲೋನಿ. ಫಸ್ಟ್ ಬಂದಿದೆ NR ಕಾಲೋನಿ. NR ಕಾಲೋನಿಗೆ. NR ಕಾಲೋನಿನಲ್ಲಿ ಟ್ವಿನ್ ಹೌಸ್ ಇತ್ತು. ಮುಂದ್ಗಡೆ ಮನೆಯಲ್ಲಿ ಓನರ್ ಇದ್ದರು, ಹಿಂದ್ಗಡೆ ಮನೆಯಲ್ಲಿ ನಾವು. ಸೇಫಾಗಿ ಒಂದು ಪೆಟ್ಟಿಗೆ ಥರ ಇತ್ತು, ಯಾವುದೇ ಥರದ ತೊಂದರೆ ಇರ್ತಾ ಇರಲಿಲ್ಲ. ಆ ಓನರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದರು. ಸೊ ಅವ್ರ ಮಕ್ಕಳು ನಾವು ಎಲ್ಲ ಜೊತೆನಲ್ಲಿ ಆಟ ಆಡಿಕೊಂಡು ಮಾಡಿಕೊಂಡು ತುಂಬ ಚೆನ್ನಾಗಿದ್ವಿ. ಬೆಂಗಳೂರು ಜೀವನ ಏನು ಅನ್ನಿಸ್ತು ಅಂದರೆ, ಒಂದು 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 ಪರಿಶುದ್ಧವಾದ ಒಂದು ಹಳ್ಳಿ ವಾತಾವರಣದಲ್ಲಿದ್ದು ಇಲ್ಲಿ ಒಂದು ಬ್ಯುಸಿಯೆಸ್ಟ್ ಊರಿಗೆ ಬಂದಂಥ ಗಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಕೆಲವು. ಹೌದು, ಯಾಕಂದರೆ ಅಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು. ಆಗ ಅಣ್ಣ ಏನು ಮಾಡಿದ್ರಮ್ಮ? ಏನು ಕೆಲಸಕ್ಕೆ ಮಾಡಿದ್ರಮ್ಮ? ಅವ್ನು ಮಾಡದೇ ಇರೋ ಬಿಸ್ನೆಸ್ ಇಲ್ಲ. ಯಾಕೆಂದರೆ ಅಣ್ಣ ಅಂದರೆ ಒಬ್ಬ ತಂದೆ ಥರ ನಿಮಗೆ, ಅವರೊಬ್ಬರೇ ಗಂಡು ದಿಕ್ಕು. ಹೌದು, ಬಟ್ ಅವ್ನು ಎಲ್ರಿಗಿಂತ ಸಾಧು ಅಂದರೆ ಸಾಧು ಅವರು. ನಾವೇ ಎಲ್ಲ ಜೋರಿದ್ವಿ ಅನ್ಸುತ್ತೆ. ಅವನು ಹೆಣ್ಮಕ್ಳೇ ಜೋರಿದ್ವಿ. ಅವನು ತುಂಬ ಪಾಪದವನಿದ್ದ.